ನಿನಗಾಗಿ ಭಾಗ 128. ಇವಳಿಗೆ ತುಂಬ ದುಃಖವಾಗುತ್ತದೆ. ತಾನು ಪ್ರಜ್ವಲ್ ಜೊತೆ ಮಾತನಾಡಬೇಕು ಅಂತ ಮೊದಲ ಬಾರಿ ಆಸೆಪಟ್ಟೆ. ಆದರೆ ಅಪ್ಪ ಅವನು ಇಲ್ಲ ಅಂತ ಹೇಳಿದರು. ನನ್ನ ಹಣೆ ಬರವೇ ಸರಿಯಿಲ್ಲ. ನಾನು ಯಾರನ್ನು ಇಷ್ಟಪಟ್ಟರೂ ಕೂಡ ಅವರು ನನ್ನಿಂದ ದೂರವಾಗುತ್ತಾರೆ ಅಂತ ಹೇಳಿದ ತಕ್ಷಣ ಅವಳಿಗೆ ಆಶ್ಚರ್ಯವಾಯಿತು. ಅಂದರೆ ನಾನು ಪ್ರಜ್ವಲ್ನನ್ನು ಇಷ್ಟಪಡುತ್ತಾ ಇದ್ದೇನೆ ಅಂತ ಅಂದ ತಕ್ಷಣ ಅವಳಿಗೆ ತನ್ನ ಮೈಮೇಲೆ ಇರುವ ಗಾಯಗಳು ನೆನಪಾಯಿತು. ಅಷ್ಟೊಂದು ಅವನು ಗಾಯಗಳು ಮಾಡಿದ್ದರೂ ಕೂಡ ನಾನು ಸುಮ್ಮನೆ ಶಾಂತವಾಗಿ ಇದ್ದು ಆ ಗಾಯಗಳಿಂದ ಸಿಗುವ ಆನಂದವನ್ನು ಅನುಭವಿಸುತ್ತಾ ಇದ್ದೇನೆ. ಅಂದರೆ ನನಗೆ ಅವನ ಮೇಲೆ ಪ್ರೀತಿ ಆಗಿರುತ್ತದೆ. ಹಾಗಾದರೆ ವಿಕ್ರಮ್ ಅಂತ ಯೋಚನೆ ಮಾಡಬೇಕಾದಾಗ ಅವಳ ಗೆಳತಿ ಕಾಲ್ ಮಾಡಿದ್ದಾಳೆ. ಸ್ಮಿತಾ. ಇಬ್ಬರು ಬಾಲ್ಯದ ಗೆಳೆಯರು. ಇವಳು ಸ್ಮಿತಾಳನ್ನು ಬಿಟ್ಟರೂ ಸ್ಮಿತಾ ಇವಳನ್ನು ಬಿಡುವುದಿಲ್ಲ. ಇವಳ ಸ್ವಭಾವ ಗೊತ್ತಿರುವುದರಿಂದ ಯಾವಾಗಲೂ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡು ಬಿಡುತ್ತಾಳೆ ಅನ್ನುವ ಭಯ. ಕೋಪದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದು ಇವಳು ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಇಲ್ಲಿ ಸಮಸ್ಯೆ ಆಗಿರುವುದು ವಿಕ್ರಮ್ ಇವಳ ಬದುಕಿನಲ್ಲಿ ಬಂದ ಮೇಲೆ ಪವಿತ್ರಳ ಬದುಕಿನಲ್ಲಿ ಇದ್ದ ತುಂಬ ಒಳ್ಳೆಯ ಗೆಳತಿಯರು ಹೊರಟು ಹೋದರು. ಏಕೆಂದರೆ ಪ್ರತಿಯೊಬ್ಬರು ವಿಕ್ರಮ್ ನಿನ್ನನ್ನು ಪ್ರೀತಿಸುವುದಿಲ್ಲ, ದಮಯಂತಿಯನ್ನು ಪ್ರೀತಿ ಮಾಡುವುದು ಬಿಟ್ಟು ಬಿಡು ಅವನನ್ನು ಅಂದರೂ ಕೂಡ ಇವಳು ಬಿಡುತ್ತಿರಲಿಲ್ಲ. ಆಗ ಪವಿತ್ರ ಅವಳ ಧ್ವನಿಯನ್ನು ಕೇಳಿ ಜೋರಾಗಿ ಅಳಲು ಶುರು ಮಾಡಿದಳು. ಏಕೆ, ಏನಾಯಿತು, ಅಳುತ್ತಿದ್ದೀಯಾ ಅಂದಾಗ ನನಗೆ ತುಂಬ ಸಮಸ್ಯೆ ಆಗಿದೆ, ಮನೆಗೆ ಬಾ ನೀನು ಅಂತ ಹೇಳಿದಳು. ಫೋನಲ್ಲಿ ಹೇಳಲು ಸಾಧ್ಯವಿಲ್ಲ, ತುಂಬ ವಿಷಯವಿದೆ, ನಿನ್ನ ಬಳಿ ಬಿಟ್ಟರೆ ಇನ್ಯಾರ ಬಳಿಯೂ ಕೂಡ ಹೇಳಲು ಸಾಧ್ಯವಿಲ್ಲ ಅಂತ ಅಳುತ್ತಿದ್ದಳು. ಅವಳ ಮಾತನ್ನು ಕೇಳಿ ಸ್ಮಿತಾ ಆದಷ್ಟು ಬೇಗ ಬರುತ್ತೇನೆ ಅಂತ ಹೇಳಿದಳು. ಅತ್ತ ಆ ರೀತಿ ಆದರೆ ಇತ್ತ ವಿಕ್ರಮ್ ಮತ್ತು ದಮಯಂತಿ ತಮ್ಮ ಏಕಾಂತವನ್ನು ಕಳೆಯುತ್ತಿದ್ದಾರೆ. ಯಾವ ರೀತಿ ಅಂದರೆ ಒಂದು ನಿಜವಾದ ಅಪ್ಪ ಅಮ್ಮನ ರೀತಿ. ಅವಳು ಆಲ್ರೆಡಿ ಹೇಳಿಬಿಟ್ಟಿದ್ದಾಳೆ, ಮಗು ಆಗಿ ಮಗುವಿಗೆ 1 ವರ್ಷವಾಗುವವರೆಗೂ ನೀವು ನನ್ನ ಬಳಿ ಬರುವ ರೀತಿ ಇಲ್ಲ ಅಂತ. ಅವನು ಪೆಚ್ಚುಮುಖ ಹಾಕಿಕೊಂಡ. ಆಗ ಅವಳು ಏನು ಮಾತನಾಡದೆ ಅಡುಗೆ ಮನೆ ಕಡೆ ಹೊರಟಳು. ಏನಾದರೂ ತಿನ್ನಲು ಬೇಕು ಅಂತ. ಅವಳು ನಾರ್ಮಲ್ ಆಗುತ್ತಿದ್ದಾಳೆ ದಿನದಿಂದ ದಿನಕ್ಕೆ. ಅವಳ ಈ ಸ್ವಭಾವವನ್ನು ನೋಡಿ ವಿಕ್ರಮ್ಗೆ ಸ್ವಲ್ಪ ಸಮಾಧಾನವಾಗುತ್ತದೆ. ಅವಳು ನನ್ನ ಜೊತೆ ಚೆನ್ನಾಗಿರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅವಳ ಹೊಟ್ಟೆಯಲ್ಲಿರುವ ನನ್ನ ಮಗುವಿನ ಜೊತೆ ಒಂದು ಉತ್ತಮವಾದ ಬಾಂಧವ್ಯವನ್ನು ಬೆಳೆಸಿಕೊಳ್ಳಬೇಕು. ನಾನು ಅವಳ ಜೊತೆಯಲ್ಲಿರಬೇಕು ಅಷ್ಟೇ ಹೊರತು ಅವಳಿಗೆ ತೊಂದರೆ ಮಾಡಬಾರದು. ಮಗು ಮತ್ತು ಅವಳ ಬಾಂಧವ್ಯ ಸುಂದರವಾಗಿ ಇರಬೇಕು ಅಂತ ವಿಕ್ರಮ್ ಯೋಚನೆ ಮಾಡುತ್ತಿದ್ದ. ಮೊದಲ ರೀತಿ ನಗಲು ಶುರು ಮಾಡಿದ್ದಾಳೆ. ಅವನಿಗೆ ತುಂಬ ಖುಷಿಯಾಗುತ್ತಿದೆ. ಅವಳನ್ನು ನೋಡಿ ಅವನ ಹೃದಯ ತುಂಬಿ ಬರುತ್ತಿದೆ. ಆದರೆ ಅದನ್ನು ತುಂಬ ಸಮಯ ಇರುವ ರೀತಿ ಹಾಗೆ ಕಾಣುತ್ತಿಲ್ಲ. ಏಕೆಂದರೆ ಅವನು ಖುಷಿಯಾಗಿದ್ದ ಸಮಯದಲ್ಲಿ ಅವರ ಅಮ್ಮ ಪದೇ ಪದೇ ಕಾಲ್ ಮಾಡುತ್ತಿದ್ದಾಳೆ. ರೂಮಿನಲ್ಲಿ ಚಾರ್ಜ್ಗೆ ಹಾಕಿರುವುದರಿಂದ ಅವನ ಫೋನನ್ನು ಅವನು ನೋಡುವುದಿಲ್ಲ. ಇತ್ತ ಅವನ ಅಮ್ಮ ಏನಾದರೂ ಮಾಡಿ ದಮಯಂತಿಯನ್ನು ಅವನ ಬದುಕಿನಿಂದ ಕಳಿಸಬೇಕು, ಇಲ್ಲವಾದರೆ ಇವನ ಆಸ್ತಿ ನಮ್ಮ ಕೈಗೆ ಸಿಗುವುದಿಲ್ಲ ಅಂತ ಹಿಂದೆ ಮುಂದೆ ಯೋಚಿಸದೆ 1-2 ಜೊತೆ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡು ಅವಳು ಕೂಡ ಫಾರ್ಮ್ ಹೌಸ್ಗೆ ಬಂದಳು. ಮನೆಯ ಜವಾಬ್ದಾರಿಯನ್ನೆಲ್ಲ ಅವಳ ಗಂಡನಿಗೆ ವಹಿಸಿ ಇದ್ದಾಳೆ. ಇಬ್ಬರೂ ಕೂಡ ಕಾಫಿ ಮತ್ತು ಟೀ ವಿಷಯದಲ್ಲಿ ಕಿತ್ತಾಡುತ್ತಿದ್ದಾರೆ. ಇವಳು ನನಗೆ ಟೀ ಬೇಕು ಅಂತ, ಅವನು ಕಾಫಿ ಬೇಕು ಅಂತ. ಅವರಿಬ್ಬರ ಜಗಳ ನೋಡಲು ಒಂದು ರೀತಿ ಚಂದ. ವಿಕ್ರಮ್ ಏನು ಹೇಳಿದರೆ ಅದಕ್ಕೆಲ್ಲ ತಲೆ ಅಲ್ಲಾಡಿಸುತ್ತಿದ್ದ. ದಮಯಂತಿ ಇಂದು ವಿಕ್ರಮ್ ಮಾತನ್ನು ದೂರ ತಳ್ಳುತ್ತಿದ್ದಾಳೆ. ಏಕೆಂದರೆ ಅವಳಿಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇರುತ್ತದೆ. ಈ ಸಮಯದಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳದೆ ಕೋಪ ಮಾಡಿಕೊಂಡರೆ ಅವಳು ಇನ್ನೂ ಸುಂದರವಾಗಿ ಕಾಣುತ್ತಾಳೆ ಅಂತ. ಅದಕ್ಕಿಂತ ಹೆಚ್ಚಾಗಿ ಇನ್ನು ನಾವಿಬ್ಬರು ಸೇರುವುದು ಮಗುವಿಗೆ 1 ವರ್ಷವಾದ ಮೇಲೆ ಅಂತ ಹೇಳಿದ ಮಾತನ್ನು ಅವನಿಗೆ ಇನ್ನೂ ಅರಗಿಸಿಕೊಳ್ಳಲು ಸಾಧ್ಯವಿಲ್ಲ. ಅವಳನ್ನು ಮುಟ್ಟದೆ, ಅವಳಿಗೆ ಮುತ್ತು ಕೊಡದೆ, ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳದೆ ಅವನ ದಿನ ಶುರುವಾಗುವುದಿಲ್ಲ. ಇನ್ನು ನನ್ನನ್ನು ಮುಟ್ಟಲೇಬೇಡ ಅಂತ ಹೇಳಿದ್ದ. ಅದಕ್ಕಾಗಿ ಇಬ್ಬರು ಕೋಳಿ ಜಗಳ ಆಡುತ್ತಿದ್ದಾರೆ. ನಾನು ಹೇಳಿದ್ದು ಅಂತ. ಇದನ್ನು ನೋಡಿ ಕಾಂಚನಾಗೆ ಸಾಕಾಗಿ ಬಿಟ್ಟಿದ್ದು. ಅವಳು ದಮಯಂತಿ ಏನು ಹೇಳುತ್ತಾಳೆ ಅದನ್ನು ನಾನು ಮಾಡುವುದು, ನಿನ್ನ ಮಾತನ್ನು ನಾನು ಕೇಳುವುದಿಲ್ಲ ಅಂತ ಹೇಳಿದಾಗ ಅವನು
ಕೋಪಗೊಳ್ಳುತ್ತಾನೆ. ಅದು ಸಾಧ್ಯವೇ ಇಲ್ಲ. ನಾನು ಹೇಳಿದ್ದೇ ಆಗಬೇಕು ಪ್ರತಿ ವಿಷಯದಲ್ಲೂ. ಅವಳು ಹೇಳಿದ್ದು ಆಗುವುದಿಲ್ಲ ಅಂತ ಅವರಿಬ್ಬರು ಟೀ ಬೇಕಾ ಕಾಫಿ ಬೇಕಾ ಅನ್ನುವುದನ್ನು ಮೊದಲು ಡಿಸೈಡ್ ಮಾಡಿಕೊಳ್ಳಲಿ. ನಮಗೆ ತಲೆ ಕೆಟ್ಟು ಹೋಗುತ್ತದೆ ಅವರಿಬ್ಬರ ಮಧ್ಯೆ ಹೋದರೆ ಅಂತ ಯೋಚನೆ ಮಾಡಿ. ಎಲ್ಲರೂ ಗಿಡಗಳಿಗೆ ನೀರು ಹಾಕಬೇಕು ಅಂತ ಹೊರಗೆ ಬಂದು ಬಿಟ್ಟರು. ಇತ್ತ ಇಬ್ಬರು ಸುಮ್ಮನೆ ಕುಳಿತುಕೊಂಡರು. ಅವಳು ಏಕೆ ನೀವು ಅಷ್ಟೊಂದು ಕೋಪ ಮಾಡಿಕೊಳ್ಳುವುದು? ನಾನು ಏನು ಕೊಟ್ಟರೂ ಅದನ್ನು ಕುಡಿಯುತ್ತಿದ್ದೀರಾ ಅಲ್ಲವೇ? ಅಂದರೆ ಅವನು ಅವಳನ್ನು ಹಿಂದೆಯಿಂದ ಬಂದು ತಬ್ಬಿಕೊಂಡ. ನನಗೆ ನಿನ್ನನ್ನು ಮುಟ್ಟದೆ ಒಂದು ಕ್ಷಣವೂ ಕೂಡ ಇರಲು ಸಾಧ್ಯವಿಲ್ಲ. ಆಗ ಅವಳು ಈ ನಾಟಕಕ್ಕೆ ಕಡಿಮೆ ಇಲ್ಲ. ನಿಮ್ಮ ಅಮ್ಮನ ಜೊತೆ ಹೊರಗೆ ಹೋಗುತ್ತೀರಾ? ಮತ್ತೆ ಇದೆಲ್ಲ ಏನು? ಮಕ್ಕಳ ರೀತಿ ಆಟ ಮಾಡುವುದು ಸರಿ ಇರುವುದಿಲ್ಲ ಅಂತ ಅವಳು ಹೇಳಿದಳು. ದಮಯಂತಿ ಯಾವುದೇ ಕಾರಣಕ್ಕೂ ಅವನಿಗೆ ಬಗುವುದಿಲ್ಲ ಅಂತ ಅವನಿಗೆ ಗೊತ್ತು. ಆದರೂ ಅವನ ಕೈಯಲ್ಲಾದ ಪ್ರಯತ್ನ ಮಾಡುತ್ತಿದ್ದಾನೆ. ಹಿಂದೆಯಿಂದ ಅವಳನ್ನು ತಬ್ಬಿಕೊಂಡಿದ್ದು ಅವಳ ಕೆನ್ನೆಗೆ ಕತ್ತಿಗೆ ಮುತ್ತುಗಳನ್ನು ಕೊಡುತ್ತಿದ್ದಾನೆ. ಅವಳು ಅವನನ್ನು ತಳ್ಳಲು ಪ್ರಯತ್ನ ಮಾಡುತ್ತಿದ್ದರೂ ಕೂಡ ಅವನು ಅವಳನ್ನು ಬಿಡುತ್ತಿಲ್ಲ. ಅವನು ತನ್ನ ಹಿಡಿತವನ್ನು ಇನ್ನೂ ಗಟ್ಟಿ ಮಾಡಿದ್ದಾನೆ. ಈಗ ಅವಳಿಗೆ ನಿಜವಾಗಲೂ ಭಯವಾಯಿತು. ಅವನು ಅವಳ ಹೊಟ್ಟೆಯನ್ನು ಹಿಡಿದುಕೊಂಡಿದ್ದಾನೆ. ಪಾಪ ಪುಟ್ಟ ಮಗು ಈಗ ತಾನೇ ಬೆಳೆಯುತ್ತಿದೆ. ಇವನು ಈ ರೀತಿ ಹಿಡಿದುಕೊಂಡಿದ್ದಾನೆ. ಇವನೇನು ಮನುಷ್ಯನ ಪ್ರಾಣಿನ ಅಂತ ಅವಳು ಬೈದುಕೊಳ್ಳುತ್ತಿದ್ದಾಳೆ. ನಿಜವಾಗಲೂ ಇವರ ಅಮ್ಮ ಬುದ್ಧಿಯನ್ನು ಕಲಿಸಿರುವುದಿಲ್ಲ. ವಿಕ್ರಮ್ ಪ್ಲೀಸ್ ಬಿಡಿ, ಮಗುವಿಗೆ ತೊಂದರೆ ಆಗುತ್ತಿದೆ ಅಂತ ಅವಳು ಪದೇ ಪದೇ ಹೇಳಿದರೂ ಕೂಡ ಅವನು ಅವನ ರೊಮ್ಯಾನ್ಸನ್ನು ಹೆಚ್ಚಿಗೆ ಮಾಡುತ್ತಿದ್ದಾನೆ. ಅವಳ ಕೂದಲನ್ನು ತನ್ನ ಮುಖದ ಹತ್ತಿರ ಇಟ್ಟುಕೊಂಡು ರೋಮಾಂಚನಕತೆಯನ್ನು ಅನುಭವಿಸುತ್ತಿದ್ದಾನೆ. ಇವಳಿಗೆ ಒಂದು ರೀತಿ ಹಿಂಸೆ ಆಗುತ್ತಿದೆ. ಪದೇ ಪದೇ ಅವನನ್ನು ದೂರ ತಳ್ಳಲು ಪ್ರಯತ್ನ ಮಾಡಿದಷ್ಟು ಅವನು ಇವಳಿಗೆ ಹತ್ತಿರವಾಗುತ್ತಿದ್ದಾನೆ. ಇಬ್ಬರು ಟಾಮ್ ಅಂಡ್ ಜೆರಿ ರೀತಿ ಆಡುತ್ತಿದ್ದಾರೆ. ಅವಳಿಗೆ ಉಸಿರು ಕಟ್ಟುತ್ತಿದೆ. ಮೊದಲ ಮಗು ಹೊಟ್ಟೆಯಲ್ಲಿ ಇಲ್ಲದೇ ಇದ್ದರೂ ಕೂಡ ಆ ಮಗುವಿನ ಮೇಲೆ ಬಾಂಧವ್ಯ ಬೆಳೆದಿತ್ತು. ಈಗ ನಿಜವಾಗಲೂ ಹೊಟ್ಟೆಯಲ್ಲಿರುವ ಮಗುವಿಗೆ ಈ ಮನುಷ್ಯ ಏನಾದರೂ ಮಾಡುತ್ತಾನೆ. ವಿಕ್ರಮ್ ಪ್ಲೀಸ್ ಬಿಡಿ ಅಂತ ಜೋರಾಗಿ ಕಿರುಚುತ್ತಿದ್ದಾಳೆ. ಹೊರಗಡೆ ಇರುವವರಿಗೂ ಕೂಡ ಅವರಿಬ್ಬರ ಶಬ್ದ ಕೇಳಿಸುತ್ತಿದೆ. ಎಲ್ಲರೂ ಒಳಗೆ ಹೋಗಲು ಪ್ರಯತ್ನ ಮಾಡಿದರೂ ಕೂಡ ಕಾಂಚನ ಬೇಡ, ಗಂಡ ಹೆಂಡತಿ ಅವರಿಬ್ಬರ ಮಧ್ಯೆ ಇರುವ ಸಮಸ್ಯೆಯನ್ನು ಅವರೇ ಬಗೆಹರಿಸಿಕೊಳ್ಳುತ್ತಾರೆ. ನಾವು ಹೋದರೆ ಅವರಿಗೆ ಮುಜುಗರವಾಗುತ್ತದೆ. ಇದು ಅವರ ಮನೆ, ನಾವು ಇರುವುದು ಅವರ ಮನೆಯಲ್ಲಿ. ಅವರು ನಮ್ಮ ಮನೆಯಲ್ಲಿ ಇಲ್ಲ. ಎಚ್ಚರ, ನಿಮ್ಮ ಕೆಲಸವನ್ನು ನೀವು ಮಾಡಿ ಅಂತ ತುಂಬ ಕಟುವಾಗಿ ತಾಕೀತು ಮಾಡಿದಳು. ಈ ಕೆಲಸದವರಿಗೆ ಅವರಿಬ್ಬರ ಆಟವನ್ನು ಜಗಳವನ್ನು ಹೋಗಿ ನೋಡಬೇಕು. ಒಂದು ರೀತಿ ಎಂಜಾಯ್ ಮಾಡಿಕೊಳ್ಳಲು ಅದಕ್ಕೆಲ್ಲ ಕಾಂಚನ ಅವಕಾಶ ಮಾಡಿಕೊಟ್ಟಿಲ್ಲ. ಏಕೆಂದರೆ ಅವಳು ಈ ರೀತಿಯ ಹೆಂಗಸರುಗಳನ್ನು ನೋಡೇ ಬೆಳೆದಿದ್ದು ಅಲ್ಲವೇ? ಇತ್ತ ಅವಳು ಎಷ್ಟು ಕಿರುಚಿದರು, ಎಷ್ಟು ಬೇಡ ಅಂದರೂ ಇವನು ತನ್ನ ಆವೇಶವನ್ನು ಇನ್ನೂ ಹೆಚ್ಚಿಗೆ ಮಾಡಿ ಅವಳಿಗೆ ಮುತ್ತುಗಳ ಸುರಿಮಳೆಯನ್ನು ಸುರಿಸುತ್ತಿದ್ದಾನೆ. ಅವಳ ಮುಖ ಕತ್ತು ಬೆನ್ನಿನ ಮೇಲೆ. ಕೆಲವು ಸಮಯದಲ್ಲಿ ಇವಳೇ ಕಾಯುತ್ತಿದ್ದಳು ಈ ಸುಂದರವಾದ ಕ್ಷಣಗಳಿಗೆ. ಆದರೆ ಮಗು ತನ್ನ ಹೊಟ್ಟೆಯಲ್ಲಿ ಇದೆ ಅಂದ ಮೇಲೆ ಅದನ್ನು ತುಂಬ ಜೋಪಾನ ಮಾಡಬೇಕು ಅನ್ನುವ ನಿರ್ಣಯವನ್ನು ತೆಗೆದುಕೊಂಡಿದ್ದಾಳೆ. ಇತ್ತೀಚೆಗೆ ಅವಳು ಅಂದುಕೊಂಡಿದ್ದಾಳೆ, ಏನೇ ಅಡುಗೆ ಮಾಡಿದರೂ ನಾನೇ ತಯಾರು ಮಾಡಿಕೊಂಡು ತಿನ್ನಬೇಕು, ಇನ್ನೊಬ್ಬರು ಕೊಟ್ಟಿದ್ದನ್ನು ತಿನ್ನಬಾರದು ಅಂತ ಯೋಚನೆ ಮಾಡುತ್ತಿರುವ ಸಂದರ್ಭದಲ್ಲಿ ಇವನು ಅವಳನ್ನು ಮುದ್ದಾಡಲು ಆರಂಭಿಸುತ್ತಿದ್ದ. ಅವಳ ತಾಳ್ಮೆ ಮುಗಿಯುತ್ತಿದೆ. ಅವಳು ಇನ್ನೂ ಬೇಡ ಬೇಡ ಅಂತ ಹೇಳುತ್ತಿದ್ದಾಳೆ. ಆದರೂ ಕೂಡ ಅವನು ಕೇಳುತ್ತಿಲ್ಲ. ಕೊನೆಗೆ ವಿಧಿಯಿಲ್ಲದೆ ತನ್ನ ಕಾಲಿನಿಂದ ಅವನ ಕಾಲನ್ನು ಜೋರಾಗಿ ಜಜ್ಜಿದಳು. ಅಷ್ಟೇ, ಮುಗಿದು ಹೋಯಿತು ಕತೆ. ಅವನು ಕಿರುಚಲು ಶುರು ಮಾಡಿದ. ಅಲ್ಲೇ ಕೆಳಗೆ ಕುಳಿತ. ಇವಳು ಅವನಿಂದ ದೂರ ಸರಿದಳು. ನಂತರ ತನ್ನ ಹೊಟ್ಟೆಯನ್ನು ನೋಡಿದರೆ ಅವನ ಕೈಯ ಮಾರ್ಕ್ ಅವಳ ಹೊಟ್ಟೆಯ ಮೇಲೆ ಇದೆ. ಅದನ್ನು ಅವನಿಗೆ ತೋರಿಸಿದಳು. ಅವನಿಗೂ ಭಯವಾಯಿತು. ಸಾರಿ, ನೀನು ಪ್ರೆಗ್ನೆಂಟ್ ಅನ್ನುವುದನ್ನು ಮರೆತು ಬಿಟ್ಟಿದ್ದೆ. ಒಂದೇ ಒಂದು ಬಾರಿ ನಾನು ಪ್ರೆಗ್ನೆಂಟ್ ಅಲ್ಲವೇ ಅಂತ ಹೇಳಬೇಕು ಅಲ್ಲವೇ ಅಂತ ಅವನಿಗೆ ಬೇಸರವಾಗಿ, ನಡಿ ಡಾಕ್ಟರ್ ಬಳಿ ಹೋಗೋಣ ಅಂತ ಅವಳನ್ನು ಕರೆದುಕೊಂಡು ಹೋದ.
ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me.